ಅಲ್ಲ ಸರಿತಾ, ಅಕಸ್ಮಾತ್ ಒಂದು ವೇಳೆ ರಾಜು ಏನಾರ 25 ಲಕ್ಷ ರೂಪಾಯಿನ ಹೊಂದಿಸಿ ಕೊಡಲಿಲ್ಲ ಅಂದ್ರೆ ಅವನಿಗೆ ನೌಕರಿ ವಾಪಸ್ ಬರಂಗಿಲ್ಲನ? ಬರಂಗಿಲ್ಲ. ಇವನು 25 ಲಕ್ಷ ರೂಪಾಯಿ ಹೊಂದಿಸಿ ಕೊಟ್ಟ ಮೇಲೆನ ಈತಗ ನೌಕರಿ ಸಿಗೋದು. ಆದರೂ ಮುಂಚೆ ಇರೋಷ್ಟು ಬೆಲೆ ಅಂತೂ ಇರಂಗಿಲ್ಲ. ಯಾಕಂದ್ರೆ ಒಂದು ಸಲ ಲಂಚ ತೊಗೊಂಡು ಸಿಕ್ಕಾಕೊಂಡ್ಮೇಲೆ ಅವ್ರ ಮರ್ಯಾದೆ ಹೋದಂಗೆ. ಅಲ್ಲ ಸರಿತಾ, ಅಷ್ಟು 25 ಲಕ್ಷ ರೂಪಾಯಿ ಇದ್ದಕ್ಕೆ ಬೇಕಾಗಿತ್ತು. ಅಷ್ಟಕ್ಕೊಂದು ದುಡ್ಡನ್ನ ಈತ್ಯಾಕೆ ಲಂಚ ಇಸ್ಕೊಂಡಾನ? ನನಗೂ ಅದ ಅನುಮಾನ. ಅಲ್ಲ, ಅಷ್ಟೊಂದು 25 ಲಕ್ಷ ರೂಪಾಯಿ ತೊಗೊಂಡು ಈತ ಏನು ಖರ್ಚು ಮಾಡೋಣ? ಏನು ಮಾಡಿದಾರನಪ್ಪ ಅದು ನನಗೆ ಗೊತ್ತಿಲ್ಲ. ಇಲ್ಲಿ ಎಲ್ಲಾದರೂ ರೊಕ್ಕ ಬರ್ಬೋದು ಅಂತ ಶೇರ್ ಮಾರ್ಕೆಟ್ಗೆ ಹಾಕಿರ್ಬೋದು. ಆಮೇಲೆ ಏನೋ ಡ್ರಿಂಕ್ಸ್ ಮಾಡೋದಂತ ಕಲ್ತಾರಂತಲ್ಲ, ಅಲ್ಲಿ ಅಂತೂ ಎಷ್ಟು ರೊಕ್ಕ ಇದ್ರೂ ಕಡಿಮೆನ. ಆದ್ರೆ ಇಷ್ಟಕ್ಕೆಲ್ಲ 25 ಲಕ್ಷ ರೂಪಾಯಿ ಖರ್ಚಾಗಕ್ಕೆ ಸಾಧ್ಯನೇ ಇಲ್ಲ. ಅದು ಏನು ಮಾಡೋಣ ಏನು. ಓಹೋ, ಅದಕ್ಕೆ ಅನ್ಸುತ್ತಾ ಕವಿತಾ ಇವಾಗ ಯಾವಾಗ ನೋಡಿದ್ರೂ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ. ಅಯ್ಯ, ಕೊಡ್ತಿಲ್ಲ, ಕನ್ಫರ್ಮ್ ಹೌದಿಲ್ಲ, ನಾನು ಹಿಂಗೆ ವಾಪಸ್ ಕೊಡ್ತೀನಿ, ಇಷ್ಟು ದಿನ 2 ತಿಂಗಳನ್ನಷ್ಟಿಗೆ 1 ತಿಂಗಳನ್ನಷ್ಟಿಗೆ ಅಂತ ಏನೇನೇನೋ ಹೇಳ್ತಿರ್ತಾಳೆ. ನಾವು ಬಂದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾಳೆ. ಮತ್ತು ಎಲ್ಲಿ ಗಂಡನ ಮರ್ಯಾದೆ ಹೋಗ್ಬಿಡುತ್ತೋ ಏನೋ ಅಂತಂದು. ಅಲ್ಲ, ಗಂಡ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳ್ಬೇಕು. ಗಂಡ ಹಂಗೆ ತಪ್ಪು ಮಾಡಿದ ಅಂದ್ರೆ ಗಂಡಗೆ ಸರಿಯಾಗಿ ಬೈದು ಪಾಠ ಕಲಿಸ್ಬೇಕು. ಈಕೆ ಹಂಗಲ್ಲ, ಗಂಡ ಅಷ್ಟು ದೊಡ್ಡ ತಪ್ಪು ಮಾಡಿದ್ರು ಮತ್ತು ಗಂಡನ ಪರವಾಗಿನ ವಹಿಸ್ಕೊಂಡು ಮಾತಾಡ್ತಾಳೆ. ಎಷ್ಟರ ಇದ್ದಾಳೆ ಈಕೆ ಕವಿತಾ. ಅಯ್ಯೋ ಸರಿತಾ, ಈಗಂತೂ ಎಷ್ಟು ಸೊಕ್ಕ ಬಂದಿತ್ತಂದ್ರೆ ಗಂಡ ಹೆಂಡ್ತಿಗೆ, ಇಬ್ಬರು ಗಂಡ ಹೆಂಡ್ತಿ ವಾರದಾಗ ಒಂದು 4 ದಿನನಾರು ಹೊರಗಡೆ ಹೋಗೋರು. ಸಂಜೆ ಮುಂದೆ ಹೋಗೋರು. ಒಮ್ಮೆ ಸಂಜೆ ಮುಂದೆ ಅಂದ್ರೂ ಈಕಿ ಮಧ್ಯಾಹ್ನ ಹೋಗ್ಬಿಡಕ್ಕೆ ಕವಿತಾ 1 ಗಂಟೆ ಹಂಗೆ ಫ್ರೆಂಡ್ ಜೊತೆ ಓದಕ್ಕೆ ರಾತ್ರಿ ಗಂಡನ ಜೊತೆ 10 ಗಂಟೆ 10:30 ಬರೋಕ್ಕೆ. ಬಟ್ಟೆ ತರೋದೇನು ಇವರು, ಹೊರಗಡೆನ ತಿನ್ಕೊಂಬರೋದು. ಹೊರಗಡೆ ಈ ನಮ್ನಿ ತಿಂದರಿಗೆ ಮನೆ ಊಟ ಏನು ಸೇರ್ತಿತ್ತವ ಇವರಿಗೆ? ಮನೆಯಾಗಿದ್ರೂ ಅಷ್ಟೇ ಸರಿತಾ, ಬರೀ ಹೊರಗಿಂದ ಅದು ತರಿಸಿದೆ, ಇದು ತರಿಸಿದೆ, ಅದು ತಿಂದೆ, ಇದು ತಿಂದೆ. ಯಾವಾಗ ನೋಡಿದ್ರು ಬರೀ ಪಾರ್ಸಲ್ ತರಿಸೋದ್ರಾಗತ್ತ. ಆಮೇಲೆ ಬಟ್ಟೆನಾರ ತರಿಸ್ತಾಳ ಸರಿತಾ ಕವಿತಾ. ಯಪ್ಪ ಯಪ್ಪ ಯಪ್ಪ, ಅದೇನೋ ಶಾಪಿಂಗ್ ಅಂತ ಯಾವುದೋ ಮಾಲನೇ ಎಲ್ಲ ಹೋಗ್ಕೊಳ್ಳಲ್ಲ, ಅಲ್ಲಿಂದನೂ ಒಂದು ರಾಶಿ ಬಟ್ಟೆ ತೊಗೊಂಬರ್ತಾಳ. ಮತ್ತು ಆನ್ಲೈನ್ನಾಗೂ ಒಂದು ರಾಶಿ ಬಟ್ಟೆ ಆರ್ಡರ್ ಮಾಡ್ತಾಳೆ. ಯಪ್ಪ, ಅಷ್ಟೊಂದು ಬಟ್ಟೆನದು ಏನು ಮಾಡ್ತಾಳೆ ಏನು ಅನ್ನಿಸ್ತೈತೆ ನನಗಂತೂ. ಅದೇ ಎಂಥದಯ್ಯವ್ವ, ರೀಲ್ಸ್ ಏನದು? ಅಂತ ರೀಲ್ಸ್ ಮಾಡೋಕೆ ಪ್ರತಿ ಸಲ ಒಂದೊಂದು ಹೊಸ ಬಟ್ಟೆ ಉಟ್ಕೋತಾಳೆ ನೋಡು. ಒಂದು ಸಲ ಹಾಕಿದ ಬಟ್ಟೆ ಇನ್ನೊಂದು ಸಲ ಹಾಕಂಗಿಲ್ಲ. ಯಪ್ಪ ಯಪ್ಪ ಯಪ್ಪ, ಅದು ಎಷ್ಟರ ಬಟ್ಟೆ ತೊಗೋತಾಳೆ, ಅದು ಎಷ್ಟರ ಖರ್ಚು ಮಾಡ್ತಾಳೆ ಅಂತಿದ್ದೆ ನಾನಂತೂ. ಮತ್ತು ಒಂದು ಸಲ ಹಾಕೊಂಡಿದ್ದು ಬಟ್ಟೆ ಇನ್ನೊಂದು ಸಲ ಹಾಕೋಂಗಿಲ್ಲ, ಒಂದು ಸಲ ಹಾಕೊಂಡಿದ್ದು ಕಿವೇನು ಸರ ಇನ್ನೊಂದು ಸಲ ಹಾಕೊಳಂಗಿಲ್ಲ. ಯವ್ವ ಯವ್ವ ಯವ್ವ, ಎಷ್ಟರ ಖರ್ಚು ಮಾಡ್ತಾಳವ ಈಕಿ ಅಂತ ಅಂತಿದ್ದೆ ನಾನು. ಸವಿತಾ, ಲಲಿತಾ, ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ವಿ ಅಂದ್ರೆ ನಮ್ಗೆ ದುಡ್ಡಿನ ಬೆಲೆ ಗೊತ್ತಿರ್ತೈತಿ. ಇವಾಗ ನೋಡ್ರಿ, ನೀವಿಬ್ಬರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯಾಕೊಂತೀರಿ. ನೀವು 1 ರೂಪಾಯಿ ಖರ್ಚು ಮಾಡೋದಕ್ಕೂ 20 ಸಲ ಯೋಚನೆ ಮಾಡ್ತೀರಿ. ಗಂಡ ಎಂತಿದಂಗಲ್ಲ, ಪುಕ್ಸಟ್ಟೆ ರೊಕ್ಕ ಬಂದಿರ್ತೈತೆ ಲಂಚದ, ಮತ್ತು ಖರ್ಚು ಮಾಡ್ತಾರಷ್ಟು. ಅವ್ರಿಗೇನು? ಅಲ್ಲ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ. ಅಂಥ ಕೆಲಸಕ್ಕೆ ದ್ರೋಹ ಮಾಡ್ತಾರಲ್ಲ ಇವ ರಾಜು ಅವರು. ಇವ್ರೇನು ಉದ್ಧಾರ ಆಕ್ಕಾರನ? ಛೇ, ಅಲ್ಲೋ ಸೇರ್ಕೊಂಡು ನೆಟ್ಟಿಗಿನ್ನ 1 ವರ್ಷನೂ ಆಗಿಲ್ಲ, ಆಗಲೇ ಕೆಲಸದಿಂದ ಹೊರಗಡೆ ಹಾಕಾರ. ಈ ವಿಷಯ ನಿಮ್ಮ ಅತ್ತೆ ಮಾವಾಗ ಗೊತ್ತಿಲ್ಲನು? ನಮ್ಮ ಅತ್ತೆ ಮಾವಾಗ ಗೊತ್ತಾದ್ರೆ ಅಷ್ಟೇ. ಈಗೇನು ಟ್ರಿಪ್ಪಿಗೆ ಹೋಗಾರಲ್ಲ, ಅದನ್ನು ಅರ್ಧಕ್ಕೆ ಅಲ್ಲೇ ಬಿಟ್ಟು ವಾಪಸ್ ಓಡಿ ಬಂದು ಅಳಿಯಾಗಿ 25 ಲಕ್ಷ ರೂಪಾಯಿ ಕೊಟ್ಟು ವಾಪಸ್ ಕೆಲ್ಸಕ್ಕೆ ಸೇರಿಸ್ತಾರವ್ರು ಅಷ್ಟೇ. ಹಾಗಂದ್ರೆ ನಿಮ್ಮ ಅತ್ತೆ ಮಾವ ಲಗುನ ವಾಪಸ್ ಬರಬಾರ್ದು ನೋಡು. ಅವ್ರು ಹೋಗಿರೋ ಟ್ರಿಪ್ 2-3 ತಿಂಗಳಾದ್ರೂ ಮುಗಿಯಂಗಿಲ್ಲ ಅಂತಲ್ಲಿ ಕಳ್ಸೈತಿ ಟ್ರಿಪ್ಪನ್ನು. ಏನು ಇವರೊಬ್ಬರ ಅಲ್ಲ, ಅಲ್ಲಿಂದ ಆರಾಮ ವಾಪಸ್ ಒಬ್ಬರು ಬಂದುಬಿಡ್ತೀವಿ ಅಂತ ಅನ್ನೋಕೆ ಭಾಳ ಜನ ಹೋಗಾರ. ಇವ್ರ ಫ್ರೆಂಡ್ ಸರ್ಕಲು, ಈ ಬಿಸ್ನೆಸ್ ಅವ್ರದ್ದು ಎಲ್ಲರೂ ಸೇರಿ ಹೋಗಾರ. ಅಷ್ಟು ಈಸಿಯಾಗಿ ಇವ್ರನ್ನ ಕಳ್ಸಂಗಿಲ್ಲ. ಅಲ್ಲ ಸರಿತಾ, ನೀನು ಹೇಳೋದೇನ ಬರೋಬ್ಬರಿ ಐತಿ. ಅವರು ಈಗ ಸದ್ಯಕ್ಕೆ 2-3 ತಿಂಗಳು ಬರೋಂಗಿಲ್ಲ, ಒಪ್ಕೋತೀನಿ. ಆದ್ರೆ ಕವಿತಾ ಫೋನ್ ಹಚ್ಚಿ ಹೇಳಲ್ಲಂತ ಏನು ಗ್ಯಾರಂಟಿ? ಕವಿತಾ ಹತ್ರ ಫೋನ್ ಐತಿ, ನಿಮ್ಮ ಅತ್ತೆ ಮಾವನ ಹತ್ರನೂ ಫೋನ್ ಐತಿ. ಫೋನ್ ಹಚ್ಚಿ ಹೇಳಲ್ಲಂತ ಏನು ಗ್ಯಾರಂಟಿ? ನೀನೇನು ಹೇಳಂಗಿಲ್ಲ, ಓಕೆ, ಕವಿತಾ ಬಿಡ್ತಾಳನ? ಫೋನ್ ಹಚ್ಚಿ ಹೇಳ್ತಾಳ. ಇವಾಗ ಅವ್ರೇನು ಟ್ರಿಪ್ಪಿಗೆ ಹೋಗಾರಲ್ಲ, ಅಲ್ಲಿ ಸರಿಯಾಗಿ ನೆಟ್ವರ್ಕ್ ಬರೋದಿಲ್ಲ. ಒಂದು ನಂಬರ್ ಐತಿ. ಈಗ ಇವ್ರನ್ನೆಲ್ಲ ಕರ್ಕೊಂಡು ಹೋಗಾರಲ್ಲ, ಅವ್ರದ್ದು ನಂಬರ್ ಐತೆ, ಅವ್ರದ್ದಷ್ಟೇ ನೆಟ್ವರ್ಕ್ ಬರುತ್ತೆ. ಏನಾರ ಮಾತಾಡಂಗಿದ್ರೆ ನಾವು ಆ ನಂಬರಿಗೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ಬೇಕು. ಆ ನಂಬರ್ ನನ್ನ ಹತ್ರ ಅಷ್ಟೇ ಐತಿ, ಕವಿತಾ ಹತ್ರ ಇಲ್ಲ. ಓಹೋ, ಹಂಗನ? ಅಲ್ಲ, ನಿಮ್ಮ ಅತ್ತೆ ಮಾವ ಕೇಳಂಗಿಲ್ಲನ? ಕವಿತಾಗ ಈ ನಂಬರ್ ಕೊಡು, ಆಕಿನೂ ಫೋನ್ ಹಚ್ಚಿ ಮಾತಾಡ್ತಾಳೆ, ಆಕಿ ಜೊತೆ ಮಾತಾಡಂಗಾಯ್ತಂತ ಏನು ಹೇಳಂಗಿಲ್ಲನ? ಹೇಳ್ತಾರೆ. 1 ಸಲ 2 ಸಲ ಕೇಳಿದ್ರು, ಯಾವುದೋ ಮಾತನಾಗ ಮರೆಸ್ಬಿಟ್ಟಿದ್ದೆ ನಾನು. ಹಂಗೆ ಈಗ ಇನ್ನು ನೆಕ್ಸ್ಟ್ ಟೈಮ್ ಏನಾರು ಯಾವಾಗಾರ ಕೇಳಿದ್ರೆ ಕವಿತಾಗ ನಂಬರ್ ಕೊಟ್ಟೀನಿ ಅಂತ ಹೇಳ್ತೀನಿ. ಅವ್ರಿಗೇನು ಗೊತ್ತಾಗುತ್ತಾ ಅಥವಾ ಏನು? ಅವರು ಫೋನ್ ಹಚ್ಚೋಕ್ಕಾಗಲ್ಲ, ಏನಿಲ್ಲ. ಈಗ ಸದ್ಯಕ್ಕೆ ಅದ್ರ ಕಡೆ ಎಲ್ಲ ಲಕ್ಷ್ಯ ಬಿಡ್ರಿ. ಮೊದಲು ಆ ರಾಜು ಅವ್ರಿಗೆ ಮತ್ತು ಕವಿತಾಗ ಬುದ್ಧಿ ಬರಂಗೆ ಮಾಡಿರಿ ಅಷ್ಟೆ. ಇವಾಗ ವಿಷಯ ಗೊತ್ತಾಗೈತಲ್ಲ, ನೋಡ್ತೀರ ಹೆಂಗೆ ಮಾಡ್ತೀನಿ ಅವ್ರಿಗೆ ಅಂತಂದು.
ಮತ್ತು ನಿಮ್ಮ ಕೆಲಸ ಎಲ್ಲ ಹೆಂಗೆ ನಡ್ದೈತಿ? ಚಲೋ ನಡ್ದೈತಾ? ಇವತ್ತು ಸಂಜೆನಷ್ಟೇ ಇನ್ನೊಂದು 4 ಜನ ಹೇಳಿನಲ್ಲ, ಅವ್ರು ಬರ್ತಾರೆ ಮಧ್ಯಾಹ್ನದ ಮೇಲೆ. ಅವ್ರು ಬಂದ ತಕ್ಷಣ ಅವ್ರಿಗೆ ಏನು ಕೆಲಸ ಮಾಡಬೇಕು ಏನು ಅನ್ನೋದನ್ನು ಹೇಳ್ರಿ. ಹೊಲಿಯೋದ್ರ ಕಡೆ ಅಷ್ಟೇ ನೀವು ಲಕ್ಷ್ಯ ಕೊಡ್ರಿ. ಅಷ್ಟ ಮಾಡ್ತೀವಿ ಸರಿತಾ. ನಿನ್ನಿಂದ ಭಾಳ ದೊಡ್ಡ ಉಪಕಾರ ಆತಪ್ಪ. ನಮ್ಮಿಬ್ಬರಿಗೆ ಅಂದ್ರೆ ಭಾಳ ಕಷ್ಟ ಆಕಿತ್ತು. ನನಗೆ ಗೊತ್ತು. ಹಂಗೆ ಇವಾಗ ನೀವು ಹೆಂಗೆ ಕಲ್ತಿರಲ್ಲ, ಹಂಗೆ ನಿಮ್ಮ ಕೈ ಕೆಳಗೆ ಇನ್ನೊಂದಿಬ್ಬರನ್ನ ಕೆಲಸದನ್ನ ಇಟ್ಕೊಳ್ಳೋದೇ ನನಗೆ ವಾಸಿ ಅಂತ ಅನ್ಸುತ್ತೆ. ಯಾಕಂದ್ರೆ ಹಿಂಗೆ ಬಟ್ಟೆ ಕಂಟಿನ್ಯೂ ಬರಾಕುಂತು ಅಂದ್ರೆ ಈಗಂತೂ ಆಶಾ ಇಲ್ಲ. ಅವ್ರ ಕಡೆ ಆಕಿ ಹತ್ರ ಇರೋ ವರ್ಕರ್ಸ್ನ ಇಲ್ಲಿ ಕಳಿಸ್ತಾ ಇದ್ದಾಳೆ. ನಾನು ಹೇಳಿನಿ ಕಳಿಸ್ತಾ ಇದ್ದಾಳೆ. ಆದರೆ ಎವ್ರಿ ಟೈಮ್ ಹಿಂಗೆ ಆಗೋದಿಲ್ಲಲ್ಲ. ನೀನು ಹೇಳೋದು ಸರಿನಾ ಸರಿತಾ? ಈ ಸಲ ಏನೋ ಆರ್ಡ್ರ್ ಬಂದೈತಿ, ಹಿಂಗೆ ಕಂಟಿನ್ಯೂ ಬರಾಕುಂತಂದ್ರೆ ನಾವು ಇಟ್ಕೋಬೋದು. ಈಗ ಬಂದೈತಿ. ಮುಂದಿನ ಸಲ ಮತ್ತೆ ಹಿಂಗೆ ಬರಲಿಲ್ಲ ಅಂದ್ರೆ ನಮ್ದು ಒಂದೊಂದು ಸಲ ಈಗ ಎಷ್ಟು ಕಷ್ಟ ಆಗೈತಂದ್ರೆ, ಈಗ ಏನಾರ ಇದು ಆರ್ಡ್ರ್ ಬಂದಿಲ್ಲ ಅಂತಿದ್ದಿದ್ರೆ ಮನೆ ನಡ್ಸೋದು ಎಷ್ಟು ಕಷ್ಟ ಇತ್ತು ಗೊತ್ತಾ? ಹ್ಞೂ ಸರಿತಾ, ಮನೆಗೆ ರೊಕ್ಕ ಕೊಡೋದು ಭಾಳ ಕಷ್ಟ ಇತ್ತು ಗೊತ್ತಾ. ಅಷ್ಟು ಕೈಯಲ್ಲಿ ರೊಕ್ಕನೇ ಇಲ್ಲದಂಗೆ ಆಗಿಬಿಟ್ಟಿತ್ತು. ಏನೋ ದೇವ್ರ ಪುಣ್ಯದಿಂದ ನಿನ್ನಂತ ಚಲೋ ಸ್ನೇಹಿತೆ ಅದಿ ಅಂತ ನಿನ್ನಿಂದಾಗಿ ಈ ಆರ್ಡ್ರ್ ಒಂದು ಸಿಕ್ತು. ಇಲ್ಲ ಅಂದಿದ್ದಿದ್ರೆ ಎಷ್ಟು ಕಷ್ಟ ಇತ್ತಂದ್ರೆ ಬ್ಲೌಸ ಬಂದಿಲ್ಲ ಆಗಿದ್ವು. ಈಗ ಇನ್ನೊಂದು 2 3 ಇದ್ವು ಅಷ್ಟೇ. ಅವು ಮುಗಿದ್ರೆ ಬಟ್ಟೆನೇ ಇಲ್ಲ ಆಗಿದ್ವು ನಮ್ಮ ಹತ್ರ ಹೊಲಿಯಾಕ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಿಮಗೂ ಒಂದು ಒಳ್ಳೆ ಟೈಮ್ ಬರ್ತೈತಿ. ಇವಾಗ ನೋಡಿ, ಇವಾಗ ಹೆಂಗೆ ಆರ್ಡ್ರ್ ಬಂದೈತಲ್ಲ, ಈ ಸಲ ಚಂದನ ತಂಗ ಹೊಲದು ಕಳಿಸ್ರಿ. ಹಿಂಗೆ ನೆಕ್ಸ್ಟ್ ಟೈಮು ಆರ್ಡ್ರ್ ಬರ್ತಾನೆ ಇರುತ್ತೆ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಹೇಳೋದು ಸರಿನೇ ಐತಿ. ಇವಾಗ ಸದ್ಯಕ್ಕೆ ಕೆಲಸದವ್ರನ್ನ ಇಟ್ಕೊಂಡು ಮಾಡೋಂಗಿಲ್ಲ ನೀವು. ಸರಿ, ಇನ್ನೂ ಸ್ವಲ್ಪ ದಿನ ಹೋಗಲಿ, ಇನ್ನೂ ಸ್ವಲ್ಪ ಚೆನ್ನಾಗಿ ದುಡೀರಿ. ನೀವು ಅಂಗಡಿ ಹಾಕೋಬೇಕಂತದಿರಲ್ಲ, ಅಂಗಡಿ ಹಾಕೊಂಡ್ಮೇಲೆ ಬೇಕಾದ್ರೆ ಇಟ್ಕೊಳ್ಳಂತ್ರಿ ಅಂತ. ಅಷ್ಟ ಮಾಡ್ತೀವಿ. ಹಾಯ್ ಸರಿತಾ. ಓ ಹಾಯ್ ಕವಿತಾ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ನೋಡು. ಏನು ಬಂದ ತಕ್ಷಣ ಇಲ್ಲೇ ಇವ್ರ ಜೊತೆನೇ ಮಾತಾಡ್ತಾ ಇದೆಯಾ? ಏಕೆ, ನಾ ಬಂದ ತಕ್ಷಣ ನನ್ನನ್ನು ಮಾತಾಡ್ಸೋಕ್ಕೆ ಮನಸ್ಸು ಬರಲಿಲ್ಲ, ಅಥವಾ ನನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ವಾ? ಹಾಗೇನಿಲ್ಲಪ್ಪ, ನಾನು ಬಂದ ತಕ್ಷಣ ಮನೆಯಲ್ಲಿ ನೀನು ಕಾಣಿಸ್ಲಿಲ್ಲ. ಮತ್ತು ರೂಮ್ನಲ್ಲಿದೆಯಾ ಅಂತ ಅಂದ್ರು ಅಜ್ಜಿ. ಮತ್ತು ರೂಮ್ನಲ್ಲಿ ಅದು ನೀನು ನಿನ್ನ ಹಸ್ಬೆಂಡು ಅದಾರಂತಂದ್ರೆ, ಅದಕ್ಕೋಸ್ಕರ ಮತ್ತೆ ಇಬ್ಬರು ಗಂಡ ಹೆಂಡ್ತಿ ಇರಬೇಕಾದ್ರೆ ಸುಮ್ಮನೆ ಹೋಗಿ ಮಾತಾಡಿಸಿ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಸೀದಾ ಇಲ್ಲೇ ಬಂದು ಇವ್ರ ಜೊತೆನೇ ಮಾತಾಡ್ಕೋತಾ ಕೂತಿದ್ದೀನಿ ನೋಡು. ಅಲ್ಲ, ಬರ್ತೀನಂತ ಒಂದು ಫೋನ್ ಕೂಡ ಮಾಡಿಲ್ಲಲ್ಲ ನೀನು? ಏಕೆ ಫೋನ್ ಮಾಡದೆ ಬರಬಾರ್ದಾ? ಹಾಗೇನಿಲ್ಲ. ಅಲ್ಲ, ಫೋನ್ ಮಾಡಿ ಬರ್ತಿದ್ದೆಲ್ಲ ಎವ್ರಿ ಟೈಮು. ಏನೋ ಈ ಲಲಿತಾ ಸವಿತಾ ಹೇಳಿದ್ದೆ, ಇವರಂತೂ ನನ್ನ ಹತ್ರ ಹೇಳೇ ಇಲ್ಲ ನೀ ಬರ್ತೀಯಾ ಅಂತ. ಅಯ್ಯೋ ಕವಿತಾ, ಅವರಿಗೆ ಗೊತ್ತಿಲ್ಲ ನಾ ಬರೋದು. ನಾ ಹಾಗೆ ಇದಕ್ಕೆ ಆಫೀಸಿಗೆ ಹೋಗ್ತಾ ಇದ್ನ, ಆಫೀಸ್ ಕೆಲಸ ಎಲ್ಲ ಮುಗೀತು, ಸೀದಾ ಮನೆಗೆ ಹೋಗ್ತಾ ಇದ್ನ. ಇವರಿಗೆ ಆರ್ಡ್ರ್ ಸಿಕ್ಕಿತ್ತಲ್ಲ, ಅದು ಗೊತ್ತಾಗಿತ್ತು. ಅದಕ್ಕೆ ಬಂದು ನೋಡಿಕೊಂಡು ವಿಶ್ ಮಾಡಿ ಹಾಗೆ ಏನು ಮಾಡ್ತಾಯಿದ್ದಾರೆ, ಹೆಂಗೆ ಹೊಲಿತಾ ಇದ್ದಾರೆ ಏನು ಅಂತ ನೋಡ್ಕೊಂಡು ಹೋದ್ರಾಯ್ತು ಅಂತ ಬಂದೆ ನೋಡು. ಅಂದ್ರೆ ನೀನೇನು ನನ್ನನ್ನೇನು ಮಾತಾಡ್ಸಕ್ಕಂತ ಬಂದಿಲ್ಲ, ಇವರಿಬ್ರನ್ನು ಮಾತಾಡ್ಸೋದಕ್ಕಂತ ಬಂದಿದೀಯ. ನೋಡು ಕವಿತಾ, ನಾನು ಈ ಮನೆಯಲ್ಲಿ ಯಾರ್ಯಾರು ಅದಾರ ಎಲ್ಲರೂ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋದ್ರಾಯ್ತಂತಲೇ ಬಂದಿದ್ದು. ಸರಿ ಬಿಡು. ಅಣ್ಣ ಹೆಂಗದಾನ, ಆರಾಮದಾನ? ಅಣ್ಣನೂ ಕರ್ಕೊಂಬರ್ಬೇಕಿಲ್ಲ? ನಿಮ್ಮ ಅಣ್ಣ ಆರಾಮದಾರ. ಅವರು ಒಂದು ಮೀಟಿಂಗ್ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಅನ್ನಂಗೆ ಇವತ್ತು ಡ್ಯೂಟಿ ಇರುತ್ತಲ್ಲ ಆಫೀಸಿಂದ. ನಿಮ್ಮ ಹಸ್ಬೆಂಡ್ ಯಾಕೆ ಇವತ್ತು ಮನೆಯಲ್ಲಿದ್ದಾರಲ್ಲ? ಅದು ಸರಿತಾ, ಇವಾಗ 2-3 ದಿನ ಆಯಿತು, ಒಂದು ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ ರಾಜು ಅವರಿಗೆ. ಅದಕ್ಕೆ ಮನೆಯಲ್ಲಿನೇ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲ ಸರಿತಾ, ನಾನು ಇದುವರೆಗೂ ಪ್ರೈವೇಟಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿರೋದನ್ನು ನೋಡಿದ್ದೀನಿ. ಇದು ಗೋರ್ಮೆಂಟಿಂದು ವರ್ಕ್ ಫ್ರಮ್ ಹೋಮ್ ಮಾಡೋದನ್ನು ನಾನು ಇದೇ ಮೊದಲನೇ ಸಲ ನೋಡಾಕುಂತಿದ್ದು, ಕೇಳಾಕುಂತಿದ್ದು. ನಾನು ಅದೇ ಅಂತೀನಿ. ಕವಿತಾ, ಎಲ್ಲ ಓಕೆ ತಾನೇ? ಏನಾದರೂ ಪ್ರಾಬ್ಲಮ್ಮಾ? ಹಾಗೇನಾದರೂ ಇದ್ರೆ ಹೇಳ್ಕೊ ನಮ್ಮ ಹತ್ರ, ನಾವು ನಿನ್ನ ಫ್ರೆಂಡ್ಸ್ ಇದ್ದಂಗಲ್ಲ. ಹಾಗೇನಿಲ್ಲ, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಸಾಲ್ವ್ ಮಾಡ್ಕೊಳ್ಳೋದು ಗೊತ್ತಿದೆ. ನಿಮ್ದೇನು ಹೆಲ್ಪ್ ಏನು ಬೇಡ ಅಂದಂಗೆ. ಏನು ಚಹಾ ಕುಡಿತೀಯಾ, ಏನು ಕುಡಿತೀಯಾ ಸರಿತಾ? ಬೇಡ ಕವಿತಾ, ಚಾಗಿ ಏನೂ ಬೇಡ. ಅಲ್ಲೇ ಆಫೀಸಲ್ಲಿನೇ ಎಲ್ಲ ತಿಂದು ಕುಡಿದು ಬಂದಿದ್ದೀನಿ, ನನಗೇನು ಬೇಡ. ನಾನು ಮನೆಗೆ ಹೋಗ್ತೀನಿ, ಟೈಮ್ ಆಯಿತು. ಸರಿತಾ, 1 ನಿಮಿಷ ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡೋದಿದೆ, ಬರ್ತೀಯಾ? ಸರಿ ನಡಿ. 1 ನಿಮಿಷ ಏನೋ ಮಾತಾಡ್ತಾ ಅಂತ ಹೋಗಿ ಬರ್ತೀನಿ. ಸರಿ ಸರಿತಾ. ಲಲಿತಾ, ಕವಿತಾ ಏನಾದರೂ ರೊಕ್ಕ ಕೇಳ್ತಾಳೆ ಏನು ಸರಿತಾ ಹತ್ರ? ಇಲ್ಲ, ನನಗಂತೂ ಕೇಳಲ್ಲ ಅನ್ಸುತ್ತೆ. ಯಾಕಂದ್ರೆ ಆಕೆಗೆ ಎಲ್ಲಿ ಸರಿತಾ ಹತ್ರ ಸಹಾಯ ಕೇಳಿದರೆ ತಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತಂತ ಅಂತಾಳೆ ಆಕೆ. ಅಷ್ಟೇ ಅಲ್ಲದೆ ಸರಿತಾನ ಮುಂದೆ ಏನಾರ ಹೇಳಿದರೆ ಸರಿತಾ ನಮ್ಮ ಮುಂದೆ ಬಂದು ಹೇಳ್ತಾಳೆ ಅನ್ನೋದು ಆಕೆಗೆ ಗೊತ್ತೈತಿ. ಹಾಗಾಗಿ ಸರಿತಾನ ಹತ್ರ ಏನೂ ಹೇಳಲ್ಲ ಅಂತ ನನಗನ್ಸುತ್ತೆ. ನೀನು ಹೇಳೋದು ಬರೋಬ್ಬರಿನೇ ಐತಿ. ನೋಡಂತಡಿ ಏನು ಮಾತಾಡ್ಕೊತಾರೋ ಏನಂತಂದು.
ಸರಿ ಸರಿ ಮಾತಾಡ್ಕೊಂತ ಹಂಗೆ ಕುಂತೈತೆ ನೋಡು, ಲಗು ಲಗುನ ಕೆಲಸ ಮುಗಿಸು. ಸರಿ, ಇದೊಂದೊಂದು ಕಂಪ್ಲೀಟ್ ಮಾಡಿ ಬಟ್ಟೆ ಹೊಲಿಯಕ್ಕೆ ಚಲೋ ಮಾಡಿಬಿಡೋಣ. ಹೆಂಗೋ ಅವರು ಈ 4 ಜನನ ಕಳಿಸ್ತೀನಿ ಅಂತ ಅಂದಾರಲ್ಲ, ಅವ್ರು ಬಂದು ಇದು ವರ್ಕ್ ಎಲ್ಲ ಮಾಡ್ತಾರೆ. ಸರಿ ಹಂಗೆ ಮಾಡಂತವು.